ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಬಿಟ್ಟಿದ್ದಾರೆ ವೀಕೆಂಡ್ದು. ಸೊ ನಮ್ಮ ಸುದೀಪ್ ಸರ್ ಅಂತೂ ಈ ವಾರ ಬರೋದಿಲ್ಲ. ಮಾರ್ಕ್ ಸಿನಿಮಾದ ಒಂದು ಬಿಸಿಲಿ ಇರೋದ್ರಿಂದ ನಮ್ಮ ಸುದೀಪ್ ಸರ್ ಎಂಟ್ರಿ ಕೊಡ್ತಾ ಇಲ್ಲ ನಮ್ಮ ವೀಕೆಂಡ್ ಎಪಿಸೋಡ್ಗೆ. ನಮ್ಮ ಬಿಗ್ ಬಾಸ್ ಸೀಸನ್ಸ್ 12ನ ವೀಕೆಂಡ್ ಎಪಿಸೋಡ್ಗೆ ಬರ್ತಾ ಇಲ್ಲ. ಬಟ್ ಅವ್ರ ಬದಲಿಗೆ ಈ 4 ಜನ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ನಿಮ್ಮೆಲ್ಲರ ಫೇವ್ರೇಟ್ ಡೈರೆಕ್ಟರ್ ಅಂತ ಅನ್ಬೋದು ಅಥವಾ ಆ್ಯಕ್ಟರ್ ಅಂತ ಅನ್ಬೋದು, ಎಲ್ಲಾನು ಮಿಕ್ಸ್ ಅಂತ ಅನ್ಬೋದು, ಸಿಂಗರ್ ಅನ್ಬೋದು, ರೈಟರ್ ಅನ್ಬೋದು, ಎಲ್ಲಾನು ಮಿಕ್ಸ್ ಅಪ್ ಆಗಿರುವಂಥ ನಮ್ಮ ಪ್ರೇಮ್ ಸರ್, ಜೋಗಿ ಪ್ರೇಮ್ ಸರ್ ಬರ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆಗೆ ರೇಷ್ಮಾ. ಸೊ ಆಬ್ವಿಯಸ್ಲಿ ಸಿನಿಮಾ ಬರ್ತಾ ಇದೆ ನಮ್ಮ ಪ್ರೇಮ್ ಸರ್ ಒಟ್ಟಿಗೆ ಧ್ರುವ ಸರ್ಜಾ ಅವರಾಗಿರ್ಬೋದು, ಮತ್ತು ನಮ್ಮ ರಮೇಶ್ ಸರ್, ಹಾಗೆ ನಮ್ಮ ಇನ್ನೊಬ್ರು ಅಂತಂದರೆ ರವಿಚಂದ್ರನ್, ಇವರೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇರೋವಂತಹ ಒಂದು ಸಿನಿಮಾದ ಸಾಂಗ್ಸ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಈ ಒಂದು ಸಾಂಗ್ನ ಮೋಸ್ಟ್ಲಿ ಲಾಂಚ್ ಮಾಡ್ಬೋದು ಅನ್ಸುತ್ತೆ. ಸೊ ಅದಕ್ಕೋಸ್ಕರನೂ ಕೂಡ ಬಂದಿದ್ದಾರೆ ನಮ್ಮ ಪ್ರೇಮ್ ಸರ್ ಮತ್ತು ರೇಷ್ಮಾ ಅವರು. ತುಂಬಾ ಚೆನ್ನಾಗಿದೆ, ಸಿನಿಮಾ ತುಂಬಾ ಹೋಪ್ ಇಟ್ಕೊಂಡಿದೆ. ಮೋಸ್ಟ್ಲಿ ಏಪ್ರಿಲ್ ಸ್ಟಾರ್ಟಿಂಗ್ ವೀಕಲ್ಲಿ ಬರ್ಬೋದು ಅನ್ಸುತ್ತೆ ಈ ಒಂದು ಸಿನಿಮಾ ರಿಲೀಸ್ ಅನ್ಸುತ್ತೆ. ನೋಡಬೇಕು, ತುಂಬಾ ಚೆನ್ನಾಗಿದೆ. ಧ್ರುವ ಸರ್ಜಾ ಆಗಿರ್ಬೋದು, ನಮ್ಮ ರಮೇಶ್ ಸರ್ ಎಲ್ಲನೂ ಕೂಡ ಮಾಡಿರೋವಂಥದ್ದು. ಸೊ ಈಗ ನಮ್ಮ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಮಾತನಾಡೋಣ. ಎಲ್ಲರೂ ಕೂಡ ಗಾರ್ಡನ್ ಏರಿಯಾಗೆ ಕರೆಸ್ತಾ ಇದ್ದಾರೆ ಈ ಒಂದು ಪ್ರೋಮೋದಲ್ಲಿ. ವೀಕೆಂಡ್ನ ಫಸ್ಟ್ ಪ್ರೋಮೋ ಅಂತಲೇ ಹೇಳ್ಬೋದು. ಈ ಒಂದು ಪ್ರೋಮೋದಲ್ಲಿ ಏನಿದೆಯಪ್ಪ ಅಂತಂದರೆ, ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಗಾರ್ಡನ್ ಏರಿಯಾಗೆ ಕರೆಸ್ತಾರೆ. ಸೊ ಗಾರ್ಡನ್ ಏರಿಯಾಗೆ ಕರೆಸಿದಾಗ ಎಲ್ಲರೂ ಕೂಡ ಅವಾಗ ಎದ್ದಿರ್ತಾರೆ. ಸೊ ಎಲ್ಲರೂ ಕೂಡ ಎಲಿಮಿನೇಟ್ ಆಗಿದ್ದಾರೆ, ಕಾವ್ಯ ಅವ್ರನ್ನ ಒಬ್ಬರು ಬಿಟ್ಟು. ಇನ್ನೆಲ್ಲ 10 ಜನನೂ ಕೂಡ ಎಲಿಮಿನೇಟ್ ಆಗಿರೋದು ನಿಮ್ಗೆ ಗೊತ್ತಿದೆ. ಸೊ ಎಲಿಮಿನೇಟ್ ಆಗಿರೋದ್ರಲ್ಲಿ ಧ್ರುವಂತ್ ಆಚೆ ಹೋಗ್ತಾ ಇರೋದಂತೂ ಗೊತ್ತಾಗ್ತಾ ಇದೆ. ಸೊ ಧ್ರುವಂತ್ ಇಲ್ಲಿ ಆಚೆ ಹೋಗಿದ್ದಾರೆ ಅಂತಲೂ ಕೂಡ ತೋರಿಸ್ತಾ ಇದ್ದಾರೆ. ಸೊ ಫಸ್ಟ್ ಅವ್ರು ಎದ್ದ ತಕ್ಷಣನೇ ಆಚೆ ಕರೀತಾರೆ, ಆಮೇಲೆ ಧ್ರುವಂತ್ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಸೊ ಅದಾದ್ಮೇಲೆ ಈ ವೀಕೆಂಡ್ ಎಪಿಸೋಡ್ಗೆ ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ. ಸೊ ಪ್ರೇಮ್ ಸರ್ ಮತ್ತು ನಮ್ಮ ಗಿಲ್ಲಿ ಕೂಡ ಬರ್ತಾರೆ. ಪ್ರೇಮ ಮತ್ತು ರೇಷ್ಮಾ ಬರ್ತಾರೆ. ಇದರಲ್ಲಿ ಧ್ರುವಂತ್ ಕೂಡ ಕಾಣಿಸ್ಕೊತಾ ಇದ್ದಾರೆ. ಸೊ ಇದೊಂದು ಟ್ವಿಸ್ಟ್ ಆಗಿದೆ, ಅಥವಾ ಫೇಕ್ ಎಲಿಮಿನೇಷನ್. ಧ್ರುವಂತ್ ನಿಜವಾಗ್ಲೂ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಗೊತ್ತಿಲ್ಲ. ಬಟ್ ನಮ್ಮ ರಕ್ಷಿತಾ ಮಾತ್ರ ಸೇವ್ ಆಗಿರೋದು ಮಾತ್ರ ಗೊತ್ತಾಗ್ತಾ ಇದೆ. ಇಲ್ಲಿ ನಮ್ಮ ಫಸ್ಟ್ ಬರೋದು ಅಂತಂದ್ರೆ ನಮ್ಮ ತಾಂಡವ್ ಮತ್ತು ಭಾಗ್ಯ ಅವರು ಬರ್ತಾರೆ. ಸೊ ಭಾಗ್ಯ ಅವರು ಮತ್ತು ತಾಂಡವ್ ನಮ್ಮ ಗಿಲ್ಲಿ ದೃಷ್ಟಿಗಿಷ್ಟಿ ಎಲ್ಲ ತೆಗ್ದು ಗಿಲ್ಲಿ ಕ್ಯಾಪ್ಟನ್ ಆಗಿರೋದ್ರಿಂದ ಕ್ಯಾಪ್ಟನ್ ಅಂತ ಕರೆದಾಗ ಒಂದು ಇದನ್ನ ಕೇಳಿದಾಗ ಅಲ್ಲಿ ಡಬಲ್ ಎಲಿಮಿನೇಷನ್ ಅಂತ, ಈ ವೀಕು ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳ್ತಾರೆ. ಸೊ ಇಬ್ರು ಹೋಗ್ತಾರೆ. ಸೊ 10 ಜನನು ಕೂಡ ನಾಮಿನೇಟ್ ಆಗಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ. ಇಲ್ಲಿ ನಮ್ಮ ಪ್ರೇಮ್ ಸರ್ ಹೆಂಗೆ ಅಂದ್ರೆ, ನಮ್ಮ ಸುದೀಪ್ ಸರ್ ಹೇಗೆ ಅಂದ್ರೆ, ಒಂದೊಂದು ಇದ್ರಲ್ಲೂ ಕೂಡ ಸ್ಟೆಪ್ ಅಲ್ಲಿ ಯಾರು ಸೇವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರನ್ನೇ ಸೇವ್ ಮಾಡ್ತಾ ಹೋಗಿರೋರು. ಆ ರೀತಿ ಸೇವ್ ಮಾಡ್ಕೊಂಡು ಎಲಿಮಿನೇಷನ್ ಮಾಡ್ತಿದ್ರು. ಬಟ್ ಈಗ ಏನ್ ಮಾಡಿದ್ರೆ ಆಕ್ಟಿವಿಟಿ ರೀತಿ ಮಾಡಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು. ಸೊ ಆ ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ, ಎಲ್ಲರನ್ನು ಕೂಡ ನಿಲ್ಲಿಸಿ, ಸೊ ಯಾರು ನಾಮಿನೇಟ್ ಆಗಿರೋರು ಎಲ್ಲರೂ ಕೂಡ ನಿಲ್ಲಿಸ್ಬಿಟ್ಟು, ಸೊ ಅವ್ರಿಗೊಂದು ಗ್ಲಾಸ್ ಕೊಟ್ಟಿದ್ದಾರೆ. ಆ ಗ್ಲಾಸಲ್ಲಿ ಬಿಸಿರು ಹಾಕಿದ ತಕ್ಷಣ ಡೇಂಜರು ಮತ್ತು ಸೇವ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಮತ್ತೆ ಪೇಂಟ್ ಮಾಡೋವಂಥದ್ದು ಇದರಲ್ಲೂ ಕೊಟ್ಟಿದ್ದಾರೆ. ಸೊ ಪೇಂಟಲ್ಲೂ ಕೂಡ ಡೇಂಜರ್ ಅಂತ ಯಾರು ಬರುತ್ತೆ ಅವರು ಇನ್ನು ನಾಮಿನೇಟಿಂದ ಮುಂದುವರಿತಾ ಹೋಗ್ತಾರೆ. ಸೊ ಸೇವ್ ಅಂತ ಯಾರು ಬರ್ತಾರೆ ಅವ್ರು ಸೇವ್ ಆಗ್ತಾ ಹೋಗ್ತಾರೆ. ಆ ರೀತಿ ಕೊಟ್ಟಿರೋವಂಥದ್ದು. ಸೊ ಅದರಲ್ಲಿ ಗೊತ್ತಾಗಿತ್ತು ನಮ್ಮ ರಕ್ಷಿತಾ ಅವರು ಲಾಸ್ಟ್ ಮೂಮೆಂಟ್ವರೆಗೂ ಇಲ್ಲ. ಸೊ ಇನ್ನು ಲಾಸ್ಟ್ ಮೂಮೆಂಟಲ್ಲಿ 6 ಜನ ಉಳ್ಕೊಂಡಿದ್ದಾರೆ. ಸ್ಪಂದನ, ಸೂರಜ್, ಹಾಗೆ ಧ್ರುವಂತ್, ಮತ್ತು ಇನ್ನೊಬ್ಬರು ಉಳ್ಕೊಂಡಿದ್ದಾರೆ, ಮಾಡು ಅನ್ಸುತ್ತೆ ಮೋಸ್ಟ್ಲಿ. ಸೂರಜ್ಜು, ರಾಶಿ, ಸ್ಪಂದನ ಇದ್ದಾರೆ. ಸೊ ಇಷ್ಟು ಜನನು ಕೂಡ ಆ ಒಂದು ಇದರಲ್ಲಿ ಇರ್ತಿರ್ತಾರೆ. ರಾಶಿ, ಸೂರಜ್ಜು, ರಾಶಿಕಾ ಮತ್ತು ಸೂರಜ್ಜು, ಧ್ರುವಂತು, ಅಷ್ಟು ಜನರಲ್ಲಿ ಆ್ಯಕ್ಚುಲಿ ಧ್ರುವಂತು ಹೋಗ್ತಾರೆ. 4 ಜನ ಉಳ್ಕೊಂಡಿದ್ರು ಅದರಲ್ಲಿ. ಸೊ ಇಲ್ಲಿ ಸೇವ್ ಆಗಿರೋದು ಬಂದ್ಬಿಟ್ಟು ನಮ್ಮ ರಕ್ಷಿತಾ ಅಂತೂ ಆಲ್ರೆಡಿ ಸೇವ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಗಿಲ್ಲಿನೂ ಕೂಡ ಸೇವ್ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಲಾಸ್ಟಲ್ಲಿ 4 ಜನ ಉಳ್ಕೊಂಡಿದ್ದಾರಲ್ವ. ಸೊ ಆ 4 ಜನದಲ್ಲಿ ಧ್ರುವಂತ್ ಕೂಡ ಹೋಗ್ತಾ ಇದ್ದಾರೆ. ಸೂರಜ್ ಮತ್ತು ರಾಶಿಕಾ ಮತ್ತು ಸ್ಪಂದನ, ಅಷ್ಟು ಜನದಲ್ಲಿ ಧ್ರುವಂತು ಆಚೆ ಹೋಗಿದ್ದಾರೆ ಅಂತಬಿಟ್ಟು ತೋರಿಸ್ತಾ ಇದ್ದಾರೆ ಪ್ರೋಮೋದಲ್ಲಿ. ಬಟ್ ಇದು ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಎಡಿಟಿಂಗ್ ಅಂತೂ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಸ್ಟಾರ್ಟಿಂಗೇ ಕರೆಸ್ತಾರೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಎದ್ದ ತಕ್ಷಣನೇ ಅವ್ರನ್ನ ಆಚೆ ಕಡೆ ಕರೆಸ್ಬಿಟ್ಟು ಸೊ ಎಲಿಮಿನೇಟ್ ಮಾಡಿದರೆ ಮತ್ತೆ ಧ್ರುವಂತು ಫಂಕ್ಷನಲ್ಲೂ ಕೂಡ ಆ್ಯಡ್ ಆಗಿದ್ದಾರೆ. ಅಂದರೆ ಏನು ವೀಕೆಂಡ್ ಎಪಿಸೋಡಲ್ಲೂ ಕೂಡ ರೆಡಿ ಮಾಡಿದಾರಲ್ವ, ಸೊ ಅದರಲ್ಲೂ ಕೂಡ ಇದ್ದಾರೆ. ಸೊ ಇದೊಂದು ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಇದೆ. ಸೊ ಧ್ರುವಂತ್ ಆಚೆ ಹೋಗಿದ್ದಾರೋ ಅಥವಾ ಇಲ್ವೋ ಏನು ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಬಟ್ ಇಲ್ಲಿ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ,
ನಮ್ಮ ರಕ್ಷಿತಾ ಅವರು ಸೇವ್ ಆಗಿದ್ದಾರೆ. ನಾನು ವೋಟಿಂಗ್ ಲೈನ್ನ ನೋಡಿದ ಪ್ರಕಾರ 98% ಅಷ್ಟು ನಮ್ಮ ರಕ್ಷಿತಾ ಮತ್ತು ಗಿಲ್ಲಿ ಅವರು ವೋಟಿಂಗ್ ಬಂದಿದೆ ಅಂತ ಗೊತ್ತಾಯಿತು. 99 ಏನೋ ಮೋಸ್ಟ್ಲಿ ಗಿಲ್ಲಿಗೆ 99% ವೋಟು, ನಮ್ಮ ಗಿಲ್ಲಿಗೆ 98% ಬಂದ್ಬಿಟ್ಟು ನಮ್ಮ ರಕ್ಷಿತಂಗೆ ವೋಟ್ ಹಾಕಿರುವಂಥದ್ದು. ಸೊ ಸೇವ್ ಮಾಡಿದ್ದಾರೆ ನಮ್ಮ ಕನ್ನಡದ ಜನತೆ ಅಂತಲೇ ಹೇಳ್ಬೋದು, ಕರ್ನಾಟಕ ಜನತೆ ಅಷ್ಟು ಇಷ್ಟಪಡ್ತಾ ಇದ್ದಾರೆ. ಹೇಳಬೇಕು ಅಂದರೆ ರಕ್ಷಿತಾ ಮತ್ತು ಗಿಲ್ಲಿ ನಿಜವಾಗ್ಲೂ ಫೈನಲ್ ಕಂಟೆಂಟರ್ ಅಂತಲೇ ಹೇಳ್ಬೋದು. ಅಷ್ಟು ಹೋಪ್ ಇಟ್ಕೊಂಡಿದ್ದೀವಿ ನಾವಂತೂ, ನಮ್ಮ ಗಿಲ್ಲಿ ಮತ್ತು ನಮ್ಮ ರಕ್ಷಿತಾ ಇಬ್ಬರು ಕೂಡ ಫೈನಲ್ ತನಕನೂ ಬರ್ತಾರೆ ಅಂತೇಳ್ಬಿಟ್ಟು. ಆದಷ್ಟು ಬೇಗ ಮುಗಿಬೋದು ಏನೋ ಈ ಒಂದು ಎಪಿಸೋಡ್ ಅಂತ ಅನ್ಕೋತೀನಿ, ಈ ಒಂದು ಸೀಸನ್ ಅಂತ ಅನ್ಕೋತೀನಿ. ಪ್ರತಿ ಸೀಸನ್ ಸ್ವಲ್ಪ 110 ದಿನ 120 ದಿನದವರೆಗೂ ಹೋಗ್ತಾ ಇತ್ತು, 130 ದಿನದವರೆಗೂ ಹೋಗ್ತಿತ್ತು ಕೆಲವೊಮ್ಮೆ. ಬಟ್ ಈ ಸೀಸನ್ ಬಂದ್ಬಿಟ್ಟು ಬೇಗನೆ ಮುಗಿಯುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಅನ್ಎಕ್ಸ್ಪೆಕ್ಟೆಡ್ ಸೀಸನು, ಯಾವಾಗಲೂ ಯಾರನ್ನೋ ಕರೆಸ್ತಾರೆ, ಯಾರನ್ನು ಎಲಿಮಿನೇಷನ್ ಕೂಡ ಬೇಗ ಮಾಡ್ತಾರೆ. ಸೊ ಈ ವಾರ ಡಬಲ್ ಎಲಿಮಿನೇಷನ್ ಇದೆಯೋ ಅಥವಾ ಫೇಕ್ ಎಲಿಮಿನೇಷನೋ ಅದನ್ನ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ. ಬಟ್ ಒಂದಂತೂ ಹೇಳ್ಬಂದ್ರೆ ಈ ವಾರ ಈ ಸ್ಯಾಟರ್ಡೇ ಎಪಿಸೋಡ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೂಡ ಇರುತ್ತೆ. ಯಾರಿಬ್ರನ್ನ ಕರ್ಕೊಂಡು ಪ್ರೇಮ್ಸರು ನಾನು ಯಾರನ್ನಾರು ಒಬ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಅವರಾಗೆ ಒಬ್ರನ್ನ ಎಲಿಮಿನೇಟ್ ಕೂಡ ಮಾಡಿದ್ದಾರೆ. ಏನು ಒಂದು ಸರ್ಕಲ್ ರೀತಿ ತಿರುಗಿಸೋದಿದೆಯಲ್ವ, ಅದು ಬಂದ್ಬಿಟ್ಟು ಸೀಸನ್ 10 ಮಾಡಿದ್ರು. ಅದರಲ್ಲಿ ವಿನಯ್ ಗೌಡ ಅವರು ಹೋದ್ರು. ಸೊ ವಿನಯ್ ಗೌಡ ಹೋಗಿದ್ದು ಅದು 3 ಜನ ಇದ್ರ ಅನ್ಸುತ್ತೆ. ವಿನಯ್ ಗೌಡ ಹೋಗಿದ್ದು ತುಂಬಾ ಬೇಸರ ತಂದಿದ್ದಂಥ ವಿಚಾರ ಅಂತಲೇ ಹೇಳ್ಬೋದು. ಸೊ ವಿನಯ್ ಅವರು ಫೈನಲ್ ಆಗಿ ಇರ್ತಾರೆ ಅಂತ ಅಂದ್ಬಿಟ್ಟು ಫೈನಲ್ 2 ಕೈಯಲ್ಲಿ ಅವ್ರ ಕೈ ಒಂದಿರುತ್ತೆ ಸುದೀಪ್ ಸರ್ ಕೈಯಲ್ಲಿ ಅಂತ ಅನ್ಕೊಂಡಿದ್ವಿ. ಬಟ್ ವಿನಯ್ ಗೌಡ ಅವರು ಇದೇ ರೀತಿ ಎಲಿಮಿನೇಷನ್ ಆಗಿ ಹೋಗ್ತಾರೆ. ಸೊ ಧ್ರುವಂತ್ ಕೂಡ ಅದೇ ರೀತಿ ಹೋಗಿದಾರೋ ಅಥವಾ ಇಲ್ವೋ ಗೊತ್ತಿಲ್ಲ. ಅದೊಂದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ. ತುಂಬಾ ಟ್ವಿಸ್ಟ್ ಅನಿಸ್ತಾ ಇದೆ, ಅಷ್ಟೊಂದು ನಂಬಬೇಕು ಅಂತ ಅನಿಸ್ತಾ ಇಲ್ಲ. ಯಾಕೆಂದರೆ ಹೋದ್ಸಲ ಬೇರೆ ಸೀಕ್ರೆಟ್ ರೂಮ್ಗೆ ಹಾಕಿದ್ರು. ಸೀಕ್ರೆಟ್ ರೂಮ್ಗೆ ಹಾಕಿ ಬಂದ ಮೇಲಿಂದ ಸ್ವಲ್ಪ ಧ್ರುವಂತು ಸ್ವಲ್ಪ ಪಾಸಿಟಿವ್ ಆಗಿ ಕನ್ವರ್ಟ್ ಆದರು. ಸೊ ಇಲ್ಲ ಮನುಷ್ಯ ಒಳ್ಳೆಯನು ಅನ್ನೋ ರೀತಿ ನೆಗೆಟಿವ್ ಏನಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ, ಸೊ ಅದು ಸ್ವಲ್ಪ ಮಾಯ ಆಗಿ ಸ್ವಲ್ಪ ಪಾಸಿಟಿವ್ ಆಗಿ ಇದ್ದಾರೆ ಈಗ ಧ್ರುವಂತ್ ಅವರು. ಇನ್ನೊಂದಂದರೆ ರಕ್ಷಿತಂಗೆ ಅಷ್ಟು ಟಾರ್ಚರ್ ಕೊಟ್ಟು ಅವರು ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಖುಷಿ ಅನಿಸುತ್ತೆ. ಯಾಕೆಂದರೆ ರಕ್ಷಿತಂಗೆ ಅಷ್ಟು ಟಾರ್ಚರ್ ಕೊಟ್ಟು ಸೀಕ್ರೆಟ್ ರೂಮಲ್ಲಿ ನಮ್ಮ ರಕ್ಷಿತಂಗೆ ಏಕಪ್ಪ ಬಿಗ್ ಬಾಸೇ ಬೇಡ ಅನ್ನೋ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ರಕ್ಷಿತಂಗೆ. ಸೊ ರಕ್ಷಿತಾ ನಿಜವಾಗ್ಲೂ ಸೇವ್ ಆಗಿರೋದು ತುಂಬಾ ಖುಷಿ ಅನಿಸ್ತಾ ಇದೆ. ಧ್ರುವಂತ್ ಆಚೆ ಹೋಗಿದ್ದು ರಕ್ಷಿತಂಗೂ ಸ್ವಲ್ಪ ಶಾಕ್ ಇತ್ತು. ರಕ್ಷಿತನೂ ಸ್ವಲ್ಪ ಶಾಕಲ್ಲಿದ್ದಾರೆ. ಮತ್ತು ನಮ್ಮ ಅಶ್ವಿನಿ ಮ್ಯಾಮು ಕೂಡ ಶಾಕಲ್ಲಿದ್ದಾರೆ, ಗಿಲ್ಲಿನೂ ಕೂಡ ಶಾಕಲ್ಲಿದ್ದಾರೆ. ಎಲ್ಲರೂ ಕೂಡ ತುಂಬ ಶಾಕಿಂಗಲ್ಲೇ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಕಾವ್ಯನೂ ಅಷ್ಟೇ ತುಂಬ ಶಾಕಿಂಗ್ ಅಲ್ಲಿದ್ದಾರೆ. ಹಾಗೆ ಗಿಲ್ಲಿನೂ ಕೂಡ ಪ್ರೇಮ್ಸ್ ಅವ್ರು ಮಾತಾಡಿಸ್ತಿರೋಂತ ಇರ್ಬೋದು, ಒಂದು ಕ್ವಾಟ್ಲೆ ಮಾಡ್ತಾ ಇರೋದಂತ ಇರ್ಬೋದು. ಚೆನ್ನಾಗಿದೆ ಎಲ್ಲನೂ ಕೂಡ ನೋಡುವ. ಮತ್ತು ಇನ್ನೊಂದು ಎಲಿಮಿನೇಷನ್ ಯಾರು ಆಗ್ಬೋದು ಅಂತಂದರೆ ಸ್ಪಂದನ ಹೋಗ್ಬೋದು ಅನ್ನೋ ಹಂಗೆ ಕಾಣಿಸ್ತಾ ಇದೆ. ಸ್ಪಂದನ ಅಥವಾ ಸೂರಜ್ ಹೋಗ್ಬೋದು. ಧ್ರುವಂತ್ ಹೋಗಿದ್ದಾರೆ ಅಂದರೆ ಇನ್ನೊಂದು ಎಲಿಮಿನೇಷನ್ ಮೋಸ್ಟ್ಲಿ ಸ್ಪಂದನ ಅಥವಾ ಸೂರಜ್ ಇವರಿಬ್ಬರಲ್ಲೇ ಹೋಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ನಿಮಗೇನು ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅಷ್ಟೊಂದು ಕಾಟ ಕೊಟ್ಟಂತಹ ರಕ್ಷಿತಂಗೆ ಅಷ್ಟೊಂದು ಕಾಟ ಕೊಟ್ಟಂತಹ ಧ್ರುವಂತು ಹೋಗ್ತಾ ಇದ್ದಾರೆ. ಸೊ ನೆಗೆಟಿವ್ ಮಾಡೋಕ್ಕೆ ಅವ್ರು ಪ್ರಯತ್ನ ಪಟ್ಟರು ನಮ್ಮ ರಕ್ಷಿತನ್ನ, ನಮ್ಮ ಧ್ರುವಂತು. ಸೊ ಈಗ ಅವರೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋಂಥ ಪರಿಸ್ಥಿತಿ ಬಂತು. ಗೊತ್ತಿಲ್ಲ, ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ ಕಾವ್ಯ ಅವ್ರಿಗೂ ಕೂಡ ಒಂದು ಕೇಸ್ ಆಯಿತು. ಸೊ ಕಾವ್ಯ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಆ ರೀತಿ ಆಗಬಾರ್ದಾಯಿತು. ಸೊ ಅವ್ರ ಫ್ಯಾಮಿಲಿ ಅವರು ಅಷ್ಟೊಂದು ಇದು ಮಾಡಬಾರ್ದಾಗಿತ್ತು. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಈ ಪ್ರೋಮೋ ಬಂದ್ಬಿಟ್ಟು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳ್ತೀನಿ, ಚೆನ್ನಾಗಿದೆ. ಸೊ ಧ್ರುವಂತ್ ಹೋಗಿದ್ದು ಯಾರಿಗೆಲ್ಲ ಬೇಸರ ಆಯಿತು ಅಥವಾ ಧ್ರುವಂತ್ ಫ್ಯಾನ್ಸ್ಗಳು ಯಾರ್ಯಾರು ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ರಕ್ಷಿತಾ ಸೇವ್ ಆಗಿದ್ದು ಯಾರಿಗೆಲ್ಲ ಖುಷಿ ಆಯಿತು ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಸಪೋರ್ಟ್ ಯಾವಾಗಲೂ ಕೂಡ ರಕ್ಷಿತಾ ಆಗಿ ಇಲ್ಲಿಗೆ ಇದ್ದೇ ಇರುತ್ತೆ. ಯಾಕೆಂದರೆ ಅವರಿಬ್ಬರು ನನಗೆ ಎಲ್ಲೋ ಫೇಕ್ ಅನ್ಸಲ್ಲ. ಸೊ ಎಲ್ಲೋ ಕೂಡ ನಾಟಕೀಯವಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ. ನ್ಯಾಚುರಲ್ ಆಗಿದ್ದಾರೆ, ನ್ಯಾಚುರಲ್ ಆಗಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಏನೋ ಬಿಗ್ ಬಾಸಿಗೋಸ್ಕರನೇ ಚೇಂಜಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ನನಗಂತೂ ಖಂಡಿತವಾಗ್ಲೂ ಅನ್ಸಲ್ಲ. ನಮ್ಮ ಗಿಲ್ಲಿ ನೋಡಿದಾಗ ಸಿಂಪಲ್ ಮನುಷ್ಯ. ಸೊ ಅಷ್ಟೊಂದು ಟ್ಯಾಲೆಂಟ್ ಇದ್ರೂ ಕೂಡ, ಅಷ್ಟೊಂದು ಜನದ ಪ್ರೀತಿ ಗಳಿಸಿದ್ರು ಕೂಡ ಸಾದಾ ಸೀದಾ ಥರ ಮನುಷ್ಯನ ಥರ ಇರೋವಂಥ ಗಿಲ್ಲಿ ಆಗಿರ್ಬೋದು. ನಮ್ಮ ರಕ್ಷಿತಾ ಅಂತಂದರೆ ನನಗೆ ಪಟಾಕಿ ಥರ ಅನಿಸುತ್ತೆ. ಎಲ್ಲೂ ಕೂಡ ನಿಲ್ಲೋದಿಲ್ಲ, ಚಟಪಟ ಅಂತ ಓಡಾಡಿಕೊಂಡು ಚೆನ್ನಾಗಿರ್ತಾಳೆ. ಸೊ ಈ ಬಿಗ್ ಬಾಸ್ ಮನೆಗೆ ಹೇಳಿ ಮಾಡಿಸಿದಂಥವ್ರು ಅಂತ ಹೇಳ್ಬೋದು ಇವರಿಬ್ರು ಕೂಡ. ನೋಡುವ ಈ ಎಪಿಸೋಡಲ್ಲಿ ಯಾರ್ಯಾರೆಲ್ಲ ಹೋಗ್ತಾರೆ ಅಂತೇಳ್ಬಿಟ್ಟು. ಇಬ್ಬರು ಹೋಗ್ತಾರೆ. ಸೊ ಯಾರ್ಯಾರು ಅಂತೇಳ್ಬಿಟ್ಟು ನಿಮಗೇನು ಅನಿಸುತ್ತೆ? ಧ್ರುವಂತ್ ನಿಜವಾಗ್ಲೂ ಹೋಗಿದ್ದಾರೆ ಅಥವಾ ಫೇಕ್ ಎಲಿಮಿನೇಷನ್? ಮತ್ತು ಇನ್ನೊಬ್ರು ಯಾರು ಹೋಗ್ಬೋದು ನಿಮ್ಮ ಪ್ರಕಾರ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಎಷ್ಟು ಅದರಲ್ಲಿ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಗೈಸ್ ನನಗೆ ಈ ಒಂದು ಎಪಿಸೋಡ್ ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ. ಯಾಕೆ ಅಂತಂದರೆ ಯಾವ ರೀತಿ ಎಲಿಮಿನೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ನಾಮಿನೇಷನ್ ಇದಿದೆಯಲ್ವಾ, ಸೊ ಅದನ್ನು ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ರಲ್ಲ, ಅದೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ ಈ ಸಲ. ನೋಡುವ ಯಾವ ರೀತಿ ಎಂಟರ್ಟೈನ್ಮೆಂಟ್ ಇರುತ್ತೆ ಈ ಎಪಿಸೋಡು ಅಂತ ಹೇಳ್ಬಿಟ್ಟು ಕಾದು ನೋಡೋಣ ಅಂತ ಹೇಳ್ತಾ ಬಾಯ್ ಗೈಸ್, ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಗೈಸ್.